ಕೊರಟಗೆರೆ ತಾಲೂಕಿನ ಮಲಗೋನಹಳ್ಳಿಯಲ್ಲಿ ಜನಿಸಿ ಟಿಸಿಎಚ್ ಮುಗಿಸಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಟಿ ದಾಸರಹಳ್ಳಿ ಬೆಂಗಳೂರಿನಲ್ಲಿ ಶಿಕ್ಷಕರಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ರಾಜ್ಯ ಪ್ರಶಸ್ತಿ ಮತ್ತು ಕೆಂಪೇಗೌಡ ಪ್ರಶಸ್ತಿ ಪಡೆದಿರುತ್ತಾರೆ. ಇವರ ಶಿಕ್ಷಣ ಸೇವೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಮುರಳಿ ಪ್ರಹ್ಲಾದ್ ರವರು ಶಿಕ್ಷಣ ಕ್ಷೇತ್ರ, ದಯವಿಟ್ಟು ಕೃಷ್ಣಕಾಂತ್ ರವರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಶ್ರೀ ಕೃಷ್ಣಕಾಂತ್ ರವರು ಶಿಕ್ಷಣ ಕ್ಷೇತ್ರ, ಹಾಗೆ ತದನಂತರ ಜಿನೇಂದ್ರ ಎಂಎಂ ರವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಜಿನೇಂದ್ರ ಎಂಎಂ ರವರು ರೆಡಿ ಆಗಿರಿ. ಧನ್ಯವಾದಗಳು ಸರ್. MS ಸಿದ್ದಲಿಂಗಪ್ಪ ಅವರಿಗೆ ಧನ್ಯವಾದಗಳು. ನಿಮ್ಮ ಶಿಕ್ಷಣ ಸೇವೆ ಹೀಗೆ ಮುಂದುವರಿಯಲಿ. ಶ್ರೀ ಡಾಕ್ಟರ್ ಮುರಳಿ ಪ್ರಹ್ಲಾದ್ ರವರು ಶಿಕ್ಷಣ ಕ್ಷೇತ್ರ. ಡಾಕ್ಟರ್ ಪ್ರಹ್ಲಾದ್ ವೇದವ್ಯಾಸಾಚಾರ್ಯ ಬುರ್ಲಿರವರು ಶ್ರೀಮತಿ ಪೂರ್ಣಪ್ರಜ್ಞಾ ಹಾಗೂ ಶ್ರೀ ವೇದವ್ಯಾಸಾಚಾರ್ಯರವರ ಉದರದಲ್ಲಿ ಕಲಬುರಗಿಯಲ್ಲಿ 1967ರಲ್ಲಿ ಜನಿಸಿ MSc, MPhil ಹಾಗೂ PhD ಉನ್ನತ ವ್ಯಾಸಂಗ ಮುಗಿಸಿ PU ಕಾಲೇಜಿನ ಶಿಕ್ಷಕರಾಗಿ ಸತತ 35 ವರ್ಷಗಳ ಸೇವೆ ಸಲ್ಲಿಸಿರುತ್ತಾರೆ. ಇವರ ಶಿಕ್ಷಣ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳು ಪಡೆದಿರುತ್ತಾರೆ. ಸಮಾಜ ಸೇವೆ ಹಾಗೂ ಶಿಕ್ಷಣ ಸೇವೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಧನ್ಯವಾದಗಳು ಸರ್. ಡಾಕ್ಟರ್ ಮುರಳಿ ಪ್ರಹ್ಲಾದ್ ಅವರಿಗೆ ಧನ್ಯವಾದಗಳು. ಶ್ರೀ ಕೃಷ್ಣಕಾಂತ್ ರವರು ಹಾಗೆ ಕುಮಾರ್ ಪಿ ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಬೇಕು. ಕುಮಾರ್ ಪಿ ರವರು ಶ್ರೀಮತಿ ನಾಗಮ್ಮ ಹಾಗೂ ಶ್ರೀ ಪ್ರಕಾಶ್ ರವರ ಉದರದಲ್ಲಿ 1987ರಲ್ಲಿ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಹಜನಾಳದಲ್ಲಿ ಜನಿಸಿ MA BEd ವ್ಯಾಸಂಗ ಮುಗಿಸಿ ಶ್ರೀ ರಾಘವೇಂದ್ರ ಸ್ವಾಮಿ ಎಜುಕೇಶನ್ ಟ್ರಸ್ಟ್ ನವರ GK ನವೋದಯ ಕೋಚಿಂಗ್ ಸೆಂಟರ್ ನಿಟ್ಟೂರಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಬಡ ಮಕ್ಕಳಿಗೆ ಸಹಾಯ ಹಾಗೂ ಉತ್ತಮ ಶಿಕ್ಷಕನಾಗಿ ಸೇವೆ, ಸಾಮಾಜಿಕ ಕಾಳಜಿ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವ ಇವರ ಅವಿರತ ಸಾಧನೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಕೃಷ್ಣಕಾಂತ್ ರವರಿಗೆ ಧನ್ಯವಾದಗಳು. ಕುಮಾರ್ ಪಿ ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ಸಾವಿತ್ರಿ ದೀಕ್ಷಿತ್ ರವರು ಶಿಕ್ಷಣ ಕ್ಷೇತ್ರ, ರೆಡಿ ಆಗಿರಿ ಮ್ಯಾಮ್. ವಿಶ್ವನಾಥ್ ಪಿ ಬೇವಿನಕಟ್ಟಿ, ದಯವಿಟ್ಟು ರೆಡಿ ಆಗಿರಿ ವೇದಿಕೆಯ ಮುಂಭಾಗದಲ್ಲಿ. ಕುಮಾರ್ ಪಿ ಕೃಷ್ಣಕಾಂತ್ ರವರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ಪ್ರದಾನ ಕುಮಾರ್ ಪಿ ರವರಿಗೆ. ವಾಯ್ಸ್ ಓವರ್ ಕೊಡಿ ದಯವಿಟ್ಟು. ಕುಮಾರ್ ಪಿ ರವರಿಗೆ ಧನ್ಯವಾದಗಳು. ಶ್ರೀಮತಿ ಸಾವಿತ್ರಿ ದೀಕ್ಷಿತ್ ಅವರು ವೇದಿಕೆ ಮೇಲೆ ಬರಬೇಕು. ನೆಕ್ಸ್ಟ್ ವಿಶ್ವನಾಥ್ ಪಿ ಶ್ರೀಮತಿ ಸಾವಿತ್ರಿ ದೀಕ್ಷಿತ್ ಅವರು ಶ್ರೀಮತಿ ರಾಧಾಬಾಯಿ ಹಾಗೂ ಕೇಶವರಾವ್ ಅವರ ಸುಪುತ್ರಿಯಾಗಿ 1967ರಲ್ಲಿ ಸಿಂಧನೂರಿನಲ್ಲಿ ಜನಿಸಿ PUC TCH ಓದಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗುರುಸಿದ್ದಯ್ಯನ ಮಠ ಕಾಲೋನಿ ಸಿಂಧನೂರಿನಲ್ಲಿ ಕಾರ್ಯನಿರ್ವಹಿಸುತ್ತಾ ಸಮಾಜ ಸೇವೆ, ಶಿಕ್ಷಣ ಸೇವೆ ಮಾಡುತ್ತಾ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಸೇವಾ ಮನೋಭಾವ ತೋರುತ್ತಿದ್ದಾರೆ. ಇವರ ಸೇವಾ ಕಾರ್ಯಕ್ಕೆ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಶ್ರೀಮತಿ ಸಾವಿತ್ರಿ ದೀಕ್ಷಿತ್ ಅವರಿಗೆ ಧನ್ಯವಾದಗಳು.
ಶ್ರೀ ವಿಶ್ವನಾಥ್ ಪಿ ಬೇವಿನಕಟ್ಟಿ. ಹಾಗೆ ಮುಂದಿನ ಪೀರಪ್ಪ ಬೇವಿನಕಟ್ಟಿ ಇವರು ಶ್ರೀಮತಿ ಕಮಲವ್ವ ಹಾಗೂ ಪೀರಪ್ಪರವರ ಸುಪುತ್ರರಾಗಿ 1981ರಲ್ಲಿ ಗದಗದಲ್ಲಿ ಜನಿಸಿ ಎಂಎ ಬಿಎಡ್ ವ್ಯಾಸಂಗ ಮುಗಿಸಿ ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ನೀರಿನ ಉಳಿತಾಯದ ಜಾಗೃತಿ, ಏಡ್ಸ್ ಅರಿವು ಜಾಗೃತಿ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಯಾಗುವುದರ ಜೊತೆಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ನಲ್ಲಿ 100ಕ್ಕೆ 100 ಅಂಕ ಪಡೆಯುವಂತೆ ಸಾಧನೆ ಮಾಡಿದ ಕೀರ್ತಿ ಸಲ್ಲುತ್ತದೆ. ಶ್ರೀಯುತರ ಸಾಧನೆಗಾಗಿ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸುತ್ತಿದೆ. ವಿಶ್ವನಾಥ್ ಪಿ ಬೇವಿನಕಟ್ಟಿ ಅವರಿಗೆ ಧನ್ಯವಾದಗಳು. ಶಶಿಕುಮಾರ್ ಬಿಎಂ. ಶ್ರೀ ಶಶಿಕುಮಾರ್ ಬಿಎಂ ರವರು ಜನಪದ ಕಲಾವಿದರು. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಸರ್. ಹಾಗೆ ತದನಂತರ ಕುಮಾರಿ ಅಕ್ಷತಾರವರು ಸಮಾಜ ಸೇವೆ. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಕುಮಾರಿ ಅಕ್ಷತಾರವರು ಸಮಾಜ ಸೇವೆ. ಶ್ರೀ ಶಶಿಕುಮಾರ್ ಬಿಎಂ ರವರು ಜನಪದ ಕಲಾವಿದರು. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನೆಕ್ಸ್ಟ್ ಕುಮಾರಿ ಅಕ್ಷತಾ. ಕುಮಾರಿ ಅಕ್ಷತಾ ದಯವಿಟ್ಟು ಬೇಗ ಬರಬೇಕು. ಶ್ರೀ ಪಾಂಡುರಂಗ ಸಿ ದಯವಿಟ್ಟು ರೆಡಿ ಆಗಿರಿ ಸರ್. ಪಾಂಡುರಂಗ ಸಿ ರವರು ದಯವಿಟ್ಟು ರೆಡಿ ಆಗಿರಿ ವೇದಿಕೆಯ ಮುಂಭಾಗದಲ್ಲಿ. ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ದಯವಿಟ್ಟು ಅವ್ರಿಗೆ ಬರೋದಕ್ಕೆ ಹೋಗೋದಕ್ಕೆ ತೊಂದರೆ ಆಗ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ಕುಮಾರಿ ಅಕ್ಷತಾ ಇವರು ಶ್ರೀಮತಿ ಗೀತಾ ಹಾಗೂ ಶ್ರೀ ಬಸವಣ್ಣ ಅವರ ಸುಪುತ್ರಿಯಾಗಿ 2005ರಲ್ಲಿ ಮೈಸೂರಿನಲ್ಲಿ ಜನಿಸಿ ಸದ್ಯ BSW ಓದುತ್ತಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹಲವಾರು ಸಮಾಜ ಸೇವೆ ಮಾಡುತ್ತಾ ಮೈಸೂರಿನಲ್ಲಿ ಮನೆ ಮಾತಾಗಿದ್ದಾರೆ. ಹಲವಾರು NGOಗಳಿಗೆ ಆಹಾರ ವಿತರಣೆ, ಬೇರೆ ಬೇರೆ ರೋಗಿಗಳ ಜೊತೆಗೆ ಅರಿವು ಮೂಡಿಸುವುದು ಸೇರಿದಂತೆ ವಿಭಿನ್ನ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಉಜ್ವಲ ಭವಿಷ್ಯದ ಸಮಾಜ ಸೇವಕಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಇದೀಗ ತಾನೇ ವೇದಿಕೆಯ ಮುಂಭಾಗದಲ್ಲಿ ವೇದಿಕೆ ಮೇಲೆ ಬಂದಂತಹ ಡಾಕ್ಟರ್ MB ರಾಮಚಂದ್ರಪ್ಪ ಅವರಿಗೆ ದಯವಿಟ್ಟು ವೇದಿಕೆ ಮೇಲೆ ಹಾಸೀನರಾಗಬೇಕು. ಪಾಂಡುರಂಗ ಅವರು ಶ್ರೀಮತಿ ಬೆಳಗಮ್ಮ ಹಾಗೂ ಚಲುವಯ್ಯರವರ ಉದರದಲ್ಲಿ 1941ರಲ್ಲಿ ಚಾಮರಾಜನಗರದಲ್ಲಿ ಜನಿಸಿದರು. ಆಗ 7ನೇ ತರಗತಿಯವರೆಗೆ ಓದಿದರು. ಇಂದು ಭಜನೆ, ದೇವರ ನಾಮಗಳಿಗೆ ಮನಸೊಲ್ಲದ ಜನರಿಲ್ಲ. ಇವರ ಭಕ್ತಿಯ ಭಜನೆಗಳನ್ನ ಕೇಳುವುದೇ ಒಂದು ರೀತಿಯ ಆನಂದ. ಇವರ ಕಲಾ ಸೇವೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಶ್ರೀಮತಿ ನೀಲಮ್ಮ ರವರು ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ನೀಲಮ್ಮ ಶಿಕ್ಷಣ ಕ್ಷೇತ್ರ ಸ್ವಲ್ಪ ಬೇಗ ಬರಬೇಕು. ಹಾಗೆ ತದನಂತರ ಶ್ರೀ ದುರುಗಣ್ಣ ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಹಾಸೀನರಾಗಬೇಕು. ಸೈಯದ್ ಇಬ್ರಾಹಿಂ ಕೆ ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಹಾಸೀನರಾಗಬೇಕು. ಶ್ರೀಮತಿ ನೀಲಮ್ಮ ಶಿಕ್ಷಣ ಕ್ಷೇತ್ರ ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ ಅವರು ಬರಲಿಕ್ಕೆ. ನೀವು ಚೇರ್ ಸ್ವಲ್ಪ ಆ ಕಡೆ ಹಾಕೊಳ್ಳಿ ಸರ್. ಇವ್ರಿಗೆ ಹೇಳಿ ಚೇರ್ ಸ್ವಲ್ಪ ಆ ಕಡೆ ಹಾಕ್ತಾರೆ. ಹೋಗೋದು ಸ್ವಲ್ಪ ಜಾಗ ಕೊಡಿ ಸರ್. ಚೇರ್ ಆ ಕಡೆ ಹಾಕೊಂಬಿಡಿ ಸರ್. ಆ ಚೇರ್ ಆ ಕಡೆ ಹಾಕೊಂಬಿಡಿ ಅಮ್ಮ. ಹೇಳೋ ಮಾತು ಚೇರ್ ಹಾಕಿ ಸ್ವಲ್ಪ ವೇದಿಕೆ ಮುಂಭಾಗದಲ್ಲಿರೋರು ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ಶ್ರೀಮತಿ ಯಮನವ್ವ ಹಾಗೂ ಬಸಪ್ಪ 1987ರಲ್ಲಿ ಪಾಣಾಜಿಯಲ್ಲಿ ಜನಿಸಿ BA, MA, BEd ವ್ಯಾಸಂಗ ಮುಗಿಸಿ ಸಹ ಶಿಕ್ಷಕಿಯಾಗಿ 15 ವರ್ಷಗಳಿಂದ ಕನ್ನಡ ವಿಷಯದಲ್ಲಿ ಬೋಧನೆ ಮಾಡುತ್ತಾ ಆದರ್ಶ ಶಿಕ್ಷಕಿಯಾಗಿಸಿಕೊಂಡಿರುತ್ತಾರೆ. ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ.
ಅವರಿಗೆ